ನಮ್ಮ ಹೆಸರು ಜೈಸಿಮ್ ಅಂತೇಳಿ, ನಮ್ದು ಇದೇ ಊರು ಬಳ್ಳಾರಿ, ತಳ್ಳು ರೋಡು ಮಾನಂದಿ ಕೊಟ್ಟಮ್ಮ. ಯಾಕಂದರೆ ದರ್ಶನ್ ಅವರು ಬಳ್ಳಾರಿ ಬರ್ತದಂದರೆ ಭಾರಿ ಬೇಜಾರಾಗತ್ತಿದೆ. ಯಾಕಂದರೆ ನಾವು ಅವರ ಅಭಿಮಾನಿಗಳು. ಯಾಕಂತಂದ್ರೆ ಬಳ್ಳಾರಿ ಜೈಲಿ ಬಿಟ್ಟು ಬೇರೆ ಜೈಲಿ ಹಾಕ್ಬೋದಾಯಿತು. ಯಾಕಂದರೆ ನಾವು ಬಳ್ಳಾರಿ ಜೈಲಲ್ಲಿ 6 ವರ್ಷ ಇದ್ದರು. ಯಾಕಂದರೆ ಬಳ್ಳಾರಿ ಜೈಲಲ್ಲಿ ಊಟ ಚೆನ್ನಾಗಿಲ್ಲ, ಸಾಂಬಾರು ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ, ಎಲ್ಲ ಬರೀ ನೀಚ ನೋಡ್ತಿದ್ದಾರೆ. ಹಂಗೆ ಬರೋದಕ್ಕೆ ಬೇಜಾರಾಗ್ತದೆ. ಯಾಕಂದರೆ ದರ್ಶನ ಒಳ್ಳೆ ಊಟ ಕೊಡ್ತಾರಲ್ಲ, ಯಾರಿಗೂ ಗೊತ್ತೇಳಿ. ಕೈದಿ ಅಂತ ಇದ್ದಾರೆ ನೀವು. ಕೈದಿಗಳಿಗೆ ಬೇರೆ ಬೇರೆ ರೋಡ್ ಸೀಟ್ರುಗಳು ಕೈದಿಗಳಿರ್ತಾರೆ. ಅವ್ರಿಗೆ ಒಂದು ಸ್ಪೆಷಲ್ ರೂಮ್ ಅವ್ರಿಗೆ ಆದರೆ ಸ್ಪೆಷಲ್ ಊಟ ಬರುತ್ತೆ. ನಾವು 6 ವರ್ಷ ಜೈಲಿ ಇದ್ದು ಬಂದೀವಿ, ಮತ್ತು ನಮಗೆ ಯಾಕೆ ಈ ಊಟಗಳು ಬರ್ತಿದ್ದಾವೆ? ಸಾಂಬಾರು ಚೆನ್ನಾಗಿರಲ್ಲ, ಏನು ಚೆನ್ನಾಗಿರಲ್ಲಪ್ಪ, ಈ ಥರ ಮಾಡ್ತಿದ್ದಾರಲ್ಲ. ನಮ್ಮ ದರ್ಶನ ಅವ್ರು ಚೆನ್ನಾಗಿರ್ಬೇಕಂತಂದ್ರೆ ಮತ್ತೆ ನಾವು ಹೇಳಲೇಬೇಕಾಗುತ್ತಲ್ಲ. ನಮ್ಮ ಬಾಸ್ ಎಲ್ಲಿದ್ದರೆ ಬೇಸ್ ಚೆನ್ನಾಗೇ ಇರಬೇಕು ಅವರು. ಅದಕ್ಕಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಕೈದಿಗಳಿಗೆ ಸರಿ ಊಟ ಕೊಡಲ್ಲ. ಯಾಕಂದರೆ ದರ್ಶನ್ ಅವರು ಬಳ್ಳಾರಿ ಬರ್ತಿದ್ದಾರಲ್ಲ, ನಾನು ಅವ್ರ ಫ್ಯಾನ್ಸ್. ನನ್ನ ಬಳ್ಳಾರಿ ಬರ್ತಿದ್ದಾರೆ, ನಮ್ಮ ಬಾಸನ್ನು ಚೆನ್ನಾಗಿ ನೋಡ್ತಿದ್ದಾರಲ್ಲ, ಯಾರಿಗೂ ಗೊತ್ತು. ಇನ್ನು ಬೇರೆ ಕೈದಿಗಳಿದ್ದಾರೆ ಒಳಗಡೆ, ರೌಡಿ ಸೀಟ್ರುಗಳು, ಮೈಸೂರು, ಬೆಂಗಳೂರು 6 ರೋಡ್ ಸೀಟ್ರುಗಳಿದಾವೆ. ಅವರು ಬೇರೆ ಬೇರೆ ರೂಮ್ ಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಊಟ ಬರಕತ್ತಿದ್ದಲ್ಲ. ನಡೀತಿದ್ದಾವೆ. ಗಾಂಜಾ ಮಾರ್ತಾರೆ, ಬೀಡಿ ಸಿಗರೇಟ್ಗಳು ಮಾಡ್ತಾರೆ. 1 to ಡಬಲ್ ರೇಟ್ ಇಲ್ಲಿ. ಯಾಕಂದ್ರೆ ತಂದ್ಕೊಡೋದು ಯಾರಲ್ಲ, ವಾರ್ಡನ್ಸ್, ಸೂಪ್ರೆಂಟ್, ಜೈಲರ ಅವರೇ ತಂದ್ಕೊಡೋದು ರೊಕ್ಕ ಕೊಟ್ರಾಗಿನ. ನಾವು ಒಂದು ಕೇಸಲ್ಲಿ ಒಂದು ಏರಿಯಾದಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆಯಲ್ಲಿ ಒಬ್ರು ಡೆತ್ ಆದರು. ಆ ಡೆತ್ ಇಲ್ದೆ ನಾವು ಒಳಗಡೆ ಹೋದ್ವಿ. 6 ವರ್ಷ ಇದ್ವಿ. ಎಲ್ಲ ತಂದ್ಕೊಡೋದು ವಾರ್ಡನ್ಸ್, ಸೂಪ್ರೆಂಟ್, ಜೈಲರ್ಸ್. ಅವ್ರು ದುಡ್ಡು ಕೊಟ್ರಾಗನೇ ಏನೋ ತಂದ್ಕೊಡ್ತಾರೆ. ಮತ್ತು ಕೈದಿಗಳನ್ನ ಬಡಿತಾರೆ. ವಾರಕ್ಕೊಂದು ಟೈಮ್ ದುಡ್ಡು ಕೊಡಬೇಕು. ಮತ್ತು ಒಳಗಡೆ ರೌಡ್ ಸೀಟ್ರುಗಳಿದಾರೆ ಅಲ್ಲಿ ಒಳಗಡೆ. ಅವರು ಸೂಪ್ರೆಂಟ್ ಹತ್ರ ಮಾತಾಡ್ತಾರೆ, ತಿಂಗಳಿಗೆ ಇಷ್ಟು ಕೊಡ್ತೀವಿ, ನಮಗೆಲ್ಲ ಫ್ರೀಡಮ್ ಕೊಟ್ಬಿಡು, ಒಂದು TV ಕೊಟ್ಬಿಡು. ಈಗೂ ಅದೇ ಥರ ಇದೆ, ಏನು ಮಿಸ್ಟೇಕ್ ಇಲ್ಲ. ಮತ್ತು ಇಲ್ಲಿ ಎಂಟ್ರಿಗೆ ಹೋಗ್ಬೇಕಂತಂದ್ರೆ ನಮ್ಮ ಹುಡುಗದನ್ನು ಒಳಗಡೆ ಬಿರಿಯಾನಿ ತೊಗೊಂಡೋಗ್ಬೇಕಂದ್ರೆ ನಮಗೇನೋ ದುಡ್ಡು ಕೊಡು, 200 ಕೊಡು. ಇವಾಗ ದರ್ಶನ ಬರ್ತಿದ್ದಾರೆ, ದರ್ಶನ ನೋಡೋಕೆ ಹೋಗ್ಬೇಕಂದ್ರೆ 500 ಕೊಡು, 200 ಕೊಡು, 300 ಕೊಡು ಅಂತ ಕೇಳ್ತಿದ್ದಾರೆ. ಆ ಥರ ಮಾಡ್ತಾರೆ. ಮತ್ತು ಹಲೋ, ನಮ್ಮ ಹೆಸರು ಮಹೇಶ್ ಅಂತ. ನಮ್ಮದು ಕೋಳೂರು, ಕುರುಗೋಡು ಹತ್ತಿರ ಸಿರುಗುಂಪ ರೋಡು. ನಾವು ದರ್ಶನ್ ಅಣ್ಣ ಫ್ಯಾನು. ನಾವಂತೂ ಬೆಂಗಳೂರಿಗೆ ಹೋಗೋದಾಗಲಿಲ್ಲ. ಅದಕ್ಕೆ ನಮ್ಮ ಬಳ್ಳಾರಿಗೆ ಹಾಕ್ತಾರಂತ ನಮ್ಮ ಅಣ್ಣರು ನಮ್ಮ ಇಲ್ಲಿ ಮಾಹಿತಿ ಗೊತ್ತಾಗೈತೆ. ನಾವು ಅಣ್ಣರು ನೋಡೋಕೆ ಬಂದಿದ್ದೀವಿ. ನಾವು ಬೆಳಗ್ಗಿಲಿದ್ದ ವೇಟ್ ಮಾಡೋಕತ್ತಿದ್ರು ಬಿಟ್ಟು ಇನ್ನೂ ಬಂದಿಲ್ಲ ಅಣ್ಣ. ಅವ್ರು ಬರೋ ತಕ್ಕ ಕಾಯ್ತೀವಿ. ಅವ್ರ ಅಣ್ಣವ್ರ ಅಭಿಮಾನಿಗೋಸ್ಕರ ನಾವು ಕಾಯ್ಕೊಂತಿದ್ದು, ನಾವು ನೋಡಿ ಅಣ್ಣ ನೋಡಿ ಹೋಗ್ತೀವಿ. ನಾವು ಬೆಳಗ್ಗೆ ಅದು 7 ಗಂಟೆಲಿದ್ದೇ ಕಾಯ್ತೀವಿ ಸರ್. 7 ಗಂಟೆಲಿದ್ದೇ ಕಾಯ್ತೀವಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರು ಹೊರಗಡೆ ಹೋಗಿದ್ದಾರೆ. ಇವತ್ತು ಅಣ್ಣರು ಬಂದಮೇಲೆ ಅಣ್ಣರು ನೋಡಿ ಹೋಗ್ತೀವಿ ಸರ್. ಬಿ ಪವನ್ ಕುಮಾರ್ ಅಂತ. ನಂದು ಉಳ್ಳೂರು ಸರ್ ಇರೋದು, ಬಳ್ಳಾರಿಯಲ್ಲೇ ಇರೋದು. ನಾನು ಏನು ಮಾಡ್ತಾಯಿದ್ದೀರಾ? ಬಳ್ಳಾರಿಯಲ್ಲಿ 2nd ಇಯರ್ ಓದ್ತಾ ಇದ್ದೀನಿ. ನಮ್ಮ ಬಾಸ್ ಬರ್ತಾಯಿದ್ದಾರೆ ಅಂತೇಳಿ ಕಾಲೇಜ್ ಬಂಕ್ ಹಾಕಿ ಬಂದಿದ್ದು ಬಾಸ್ ನೋಡೋದಕ್ಕಾಗಿ. ಬೆಳಿಗ್ಗೆ 8 ಗಂಟೆಲಿದ್ದು ಇಲ್ಲೇ ಇದ್ದೀವಿ ಸರ್ ನಾವು. ದರ್ಶನ್ ಅವ್ರ ಫ್ಯಾನ್ ಅಲ್ಲಿ? ಹಾಂ ಸರ್, ದೊಡ್ಡ ಅಭಿಮಾನಿಗಳು ಸರ್ ದರ್ಶನ್ ಅವರು. ಈಗ ಕೊಲೆ ಆರೋಪದ ಮೇಲೆ ಮತ್ತು ರಾಜಾತ್ಮಕ ಪ್ರಕರಣ ಮೇಲೆ ಬರ್ತಾ ಇದ್ದಾರೆ, ಏನು ಬೇಜಾರಾಗ್ತದೆ? ಹೆಂಗೆ ಬೇಜಾರ ಸರ್. ಇನ್ನೊಂದೇನು ಸರ್, ಪ್ರಜ್ವಲ್ ರೇವಣ್ಣ ಅವರು ಕೂಡ ಒಂದು ಇದು ಮಾಡಿದ್ದಾರೆ. ಅವರು ನ್ಯೂಸ್ ತೋರಿಸ್ತಾ ಇಲ್ಲ, ಅವರಿಗೆ ಸೌಲಭ್ಯಗಳಿರಲ್ಲ ಸರ್. ಡಿ ಬಾಸ್ನ ಯಾಕೆ ನೀವು ನ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮೊನ್ನೆ ಆದರೆ ಇದು ಕೋಲ್ಕತ್ತಾದಲ್ಲಿ ಒಬ್ಬ ವೈದ್ಯಕೀಯದು ಅತ್ಯಾಚಾರ ಆಯಿತು, ಅವ್ರದ್ದು ನ್ಯೂಸ್ ತೋರಿಸ್ತಾ ಇಲ್ಲ. ರೇಣುಕಾಸ್ವಾಮಿ ಚಾಟ್ ಮಾಡಿರೋದು ಅದನ್ನು ತೋರಿಸಿದ್ರು ಕೂಡ ಜನಕ್ಕೆ ಇವನ್ ಕಾಮುಕ, ಇವನ್ ಬಗ್ಗೆ ತಿಳಿತಲ್ಲ. ಯಾಕೆ ಬರೀ ಡಿ ಬಾಸ್ ಅಪರಾಧಿ ಅಂತ ತೋರಿಸ್ತಾ ಇದ್ರೆ ನೀವು ನ್ಯೂಸ್ನವ್ರು ಒಂದು ಗೊತ್ತಾಗ್ತಿಲ್ಲ ಸರ್. ಹಾಂ ಸರ್, ಬೇರೆ ಯಾರು ನ್ಯೂಸೇ ತೋರಿಸ್ತಾ ಇಲ್ಲ ಸರ್. ಮೊನ್ನೆ 4 ವರ್ಷದ ಬಾಲಕಿದು ಅತ್ಯಾಚಾರ ಆಯಿತು, ಅದನ್ನು ತೋರಿಸ್ತಾ ಇಲ್ಲ. ಯಾಕೆ ಬರೀ ಡಿ ಬಾಸ್ದು ನ್ಯೂಸ್ ತೋರಿಸ್ತಾ ಇದ್ದಾರೆ? ಎಲ್ಲ ನ್ಯೂಸ್ ಇವರು ಅಷ್ಟೇ, ಒಳ್ಳೇದು ತೋರಿಸಿ ಕೆಟ್ಟದ್ದು ಎರಡು ಮಿಕ್ಸ್ ಮಾಡಿ ತೋರಿಸಿ. ಬರೀ ಇವ್ರದ್ದೇ ಅಂತಂದರೆ ಸರ್, ಕೊಲೆ ಪ್ರಕರಣದ ಸಂಬಂಧ ಇನ್ನು ಕೋರ್ಟ್ ಆದೇಶ ಆಗಿಲ್ಲ ಸರ್. ಇವ್ರು ಅಪರಾಧಿ ಅಂತ ಕೈದಿ ಆಗಿರ್ಬೋದು, ಇನ್ನು ಅಪರಾಧಿ ಏನಲ್ಲ ಸರ್. ಡಿ ಬಾಸ್ ಬರ್ತಾರೆ, ಒಂದಲ್ಲ ಒಂದು ದಿವಸ ಹೊರಗಡೆ. ಅವರು ಮನೇಲಿ ಯಾರಾದರೂ ಕಾಮುಕರು ಈ ಥರ ಮಾಡಿ ಅವರು ಕಾಮನ್ ಸರ್. ಯಾರಾದರೂ ಕೊಲೆ ಮಾಡ್ತಾರೆ, ಏನಾದರೂ ಮಾಡ್ತಾರೆ. ಅವ್ರ ಮನೆ ಯಾರಾದರೂ ಅಶ್ಲೀಲ ವಿಡಿಯೋಗಳು ಕಳಿಸಿದ್ರೆ ಅದು ನಾನೇ ಆಗಲಿ ನೀವೇ ಆಗಲಿ ಸರ್, ಅದು ನಿರ್ಧಾರ ಕೈಗೊಳ್ತೀರಾ? ಆವೇಶದಲ್ಲಿ ಮಾಡಿದ್ದಾರೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.